Hi, hello everyone. So, continue the matrices. Last three classes, meaning and then addition, subtractions. So, today discussing addition and subtractions. First, we take matrix A. So, order 2 into 2 order 3, 1, 5, 6. Matrix B is equal to 3, 7, 1, 4. So asking A plus B and A minus B. Find A plus B, A minus B. First, so take a first problem today. Clear? So A plus B means first we observe same order, 2 into 2 order, 2 rows, 2 columns. Here also 2 rows, 2 columns. So given same order, we add. ನಾವೀಗ ಆ್ಯಡ್ ಮಾಡಬಹುದು, ಕೂಡಬಹುದು. ಸೊ A plus B is equal to first element 3, first element 3, okay. 3 plus 3, 1 plus 7, 5 plus 1, 6 plus 4. Close big bracket, same as it is. Add ಮಾಡಿ. A plus B is equal to 6, 8, 6, 10. So this one A plus B. Clear? ಅರ್ಥ ಆಯ್ತಾ? 5, 3, ಸಾರಿ 6, 8, 6, 10 ಆಯಿತು. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಮೈನಸ್ A minus B. A is equal to 3, 1, 5, 6. B is equal to 3, 7, 1, 4. ಕ್ಲಿಯರ? ಅರ್ಥ ಆಗಿದೆಯಾ? ನೋಡ್ಕೋತಾ ಇದ್ದೀರಾ? ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳ್ಕೊಳ್ಳಿ. ಓಕೆನಾ? ಓಕೆ. 3 ಪ್ಲಸ್ 3 ಮಾಡಿದ್ವಿ ಲಾಸ್ಟ್ ಟೈಮ್. ಈಗ ಮೈನಸ್ ಇದೆ. 3 minus 3, 1 minus 7, 5 minus 1, 6 minus 4. So answer A minus B is equal to 3 minus 3. Clear? 3 minus 3, 0. 1 minus 7, minus 6. 5 minus 1, 4. 6 minus 4, 2. ಕ್ಲಿಯರಾ? ಅರ್ಥ ಆಗಿದೆಯಾ? ನೋಡಿ, ಇಷ್ಟು A minus B ಆಯಿತು. ಡೌಟ್ಸ್ ಇದೆಯಾ? ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರ್ಕೊಳ್ಳೋಣ. A is equal to 3, 4, 1, 8. B is equal to 2, 6, 4, 7. So question, find. It is also 2 into 2 order. A plus B and B plus A. A plus B ಮತ್ತು B plus A ನ ಮಾಡಲಿಕ್ಕೆ ಹೇಳಿದ್ದಾರೆ.
ಹೇಗೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ಏನಿದೆ ನೋಡ್ಕೊಳ್ಳಿ, 3 4 1 8 ಬರ್ಕೊಡಿ. ಹಾಗೆ ಬಿ ಬರ್ಕೊಡಿ 2 6 4 7. a plus b is equal to 3 plus 2 4 plus 6 1 plus 4 8 plus 7. ಸೇಮ್ ಎಲಿಮೆಂಟ್ಸ್ ತಗೋಬೇಕು, ಸೇಮ್ ಪ್ಲೇಸಲ್ಲಿರೋದು. ಈಕ್ವಲ್ಸ್ 5 10 5 15. ಅರ್ಥ ಆಯ್ತಾ? ಕ್ವಶನ್ ಗೊತ್ತಾಗ್ತಿದೆಯಾ? ಡೌಟ್ ಇದೆಯಾ ಈಗ? ನೆಕ್ಸ್ಟು ಕೇಳಿದ ಕ್ವಶನ್ ಏನಂತ, ಎ ಮೈನಸ್ ಬಿ ಕೇಳಿದಾನೆ ನೋಡಿ. ಅಲ್ಲ ಸಾರಿ, ಬಿ ಪ್ಲಸ್ ಎ ಕೇಳಿದ್ದಾನೆ. ಕ್ಲಿಯರಾ? ಸೊ ಬಿ ಪ್ಲಸ್ ಎನ ಟ್ರೈ ಮಾಡೋಣ ಈಗ. ಬಿ ಪ್ಲಸ್ ಎ. ಈಗ ಬಿ ಪ್ಲಸ್ ಎನಲ್ಲಿ ಫಸ್ಟ್ ಬಿ ಬರ್ಕೊಳ್ಳೋಣ. ಬಿ ನೋಡಿ ಏನಿದೆ, ಬಿ ಈಸ್ ಈಕ್ವಲ್ ಟು 2 6 4 7. ಎಲ್ಲ ಸೈನು ಪ್ಲಸ್ಸೇ ಹಾಕ್ಕೊಂಡಿದ್ದೀನಿ ನಾನು ನೋಡಿ. ಬಿ ಮ್ಯಾಟ್ರಿಕ್ಸು. ಎ ಬರ್ಕೊಡಿ ಈಗ 3 4 1 8. ಕ್ವಶನ್ ಏನು ಕೇಳಿದಾನೆ, ಬಿ ಪ್ಲಸ್ ಎ. ಬಿ ಫಸ್ಟ್ ಬರ್ದಿದ್ದೀನಿ, ಎ ನೆಕ್ಸ್ಟ್ ಬರ್ದಿದ್ದೀನಿ. ಅರ್ಥ ಆಯ್ತಾ? ಕ್ವಶನ್ನು ಆನ್ಸರ್ ಮಾಡ್ತಾಯಿದ್ದೀನಿ. ಬಿ ಪ್ಲಸ್ ಎಗೆ 2 plus 3 6 plus 4 4 plus 1 7 plus 8. ನೋಡಿ, ಇದರಲ್ಲಿ ಓದ್ ಲೆಕ್ಕದಲ್ಲಿ ಎ ಫಸ್ಟ್ ಎಲಿಮೆಂಟ್ ಆಗಿತ್ತು, ಬಿ ಸೆಕೆಂಡ್ ಎಲಿಮೆಂಟು. ಈಗ ಎ ಲೆಕ್ಕದಲ್ಲಿ ಬಿ ಪ್ಲಸ್ ಎನಲ್ಲಿ ಬಿ ಫಸ್ಟ್ ಎಲಿಮೆಂಟು, ಎ ಸೆಕೆಂಡ್ ಎಲಿಮೆಂಟ್ ಆಗ್ತಾಯಿದೆ. ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. 2ಕ್ಕೂ 3ಕ್ಕೂ ಕೂಡಿ 5 4 1 5 6 4 10 15. ನೋಡಿ, ಅದು ಸೇಮ್ ಎಲಿಮೆಂಟ್ಸೇ ಬರ್ತಾ ಇದೆ. ಬಿ ಪ್ಲಸ್ ಎ. ಸೊ ಇಲ್ಲಿ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಬಿ ಪ್ಲಸ್ ಎ ಪ್ಲಸ್ ಬಿ ಸೇಮ್ ಇದೆ ನೋಡಿ. ಇಲ್ಲಿದೆ ನೋಡಿ, ಎ ಪ್ಲಸ್ ಬಿ ಇದೆ ನೋಡಿ. ಅಲ್ಲಿ 5 10 5 15. ಇಲ್ಲಿ ನೋಡ್ಕೊಂಬನ್ನಿ, 5 10 5 15 ಎರಡರಲ್ಲೂ. ಆಗ ಏನಾಗುತ್ತೆ, ಎ ಪ್ಲಸ್ ಬಿಗೆ ಸಮ ಬಿ ಪ್ಲಸ್ ಎ ಆಗುತ್ತೆ. ಸೊ ಎ ಪ್ಲಸ್ ಬಿಗೆ ಬಿ ಪ್ಲಸ್ ಎ ಆಗಿರೋದ್ರಿಂದ ಅಡಿಷನ್ ಆಫ್ ಮ್ಯಾಟ್ರಿಕ್ಸ್ is commutative. COMMUTATIV is commutatives ಅಂತ ಕರಿತೀವಿ. ಈಗ ಇದು ಒಂದು ಪ್ರಾಪರ್ಟಿ ಆಯಿತು. ಯಾಕೆಂದರೆ ಎ ಪ್ಲಸ್ ಬಿಗೆ ಬಿ ಪ್ಲಸ್ ಎ ಸಮ ಆಗಿದ್ದರಿಂದ ಎರಡು ಕಡೆ ಅಂದರೆ ಅಡಿಷನಲ್ಲಿ ಅಂದರೆ ಕೂಡುವ ಕ್ರಿಯೆಯಲ್ಲಿ ಇದೊಂದು ಕಮ್ಯುಟೇಟಿವ್ ಪ್ರಾಪರ್ಟಿ ಆಗಿದೆ. ಅರ್ಥ ಆಗ್ತಿದೆಯಾ? ಕನ್ನಡದಲ್ಲಿ ಪರಿವರ್ತನೀಯ ಗುಣ ಅಂತ ಕರೀತಾರೆ. ಅರ್ಥ ಆಗಿದೆಯಾ? ಗೊತ್ತಾಗ್ತಾ ಇದೆಯಾ? ಓಕೆ, ಎಲ್ಲರೂ ಗಮನ ಕೊಟ್ಟು, ಸ್ಟೂಡೆಂಟ್ಸ್ ಆಗಿರ್ತಕ್ಕಂಥ ನೀವೆಲ್ಲರೂ ಸ್ವಲ್ಪ ಗಮನ ಕೊಟ್ಟು ನೋಡ್ಕೋಬೇಕು. ಸೊ ಪೇರೆಂಟ್ಸ್ ನೋಡ್ತಾ ಇದ್ದರೆ ದಯಮಾಡಿ ಈ ವಿಡಿಯೋನ ತಮ್ಮ ಮಕ್ಕಳಿಗೆ ಶೇರ್ ಮಾಡಿ.